ಪೀತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ನಮ್ಮ ದೇವರು ಸಂಬಂಧದ ದೇವರು. ಪಿತಾ, ಸುತ ಮತ್ತು ಪವಿತ್ರಾತ್ಮರು ತ್ರಯೇಕ ದೇವರಾಗಿ ಕುಟುಂಬದಲ್ಲಿ ಜೀವಿಸುವ ದೇವರಾಗಿದ್ದಾರೆ. ಪರಸ್ಪರ ಒಂದಾಗಿರುವ ದೇವರಾಗಿದ್ದಾರೆ. ಅನಾದಿಯಲ್ಲಿ ಮನುಷ್ಯನು ಒಂಟಿಯಾಗಿರುವುದು ಸರಿಯಲ್ಲ ಎಂದು ಹೇವಳನ್ನ ಸೃಷ್ಟಿಸಿ ಪರಸ್ಪರ ಒಂದಾಗಿರುವಂತೆ ಪ್ರಭುವೇ ಅವರಿಗೆ ಕರೆಯನ್ನು ನೀಡಿದರು. ಅವರೊಂದಿಗೆ ಆದಾಮ ಹೇವಳೊಂದಿಗೆ ಸ್ವತಃ ದೇವರೇ ಸಂಚಾರವನ್ನ ಮಾಡುತ್ತಿದ್ದರು. ತದನಂತರ ಇಸ್ರಾಯೇಲ್ ಜನಾಂಗವನ್ನ 12 ಕುಲಗಳ ಮೂಲಕ ಸ್ಥಾಪಿಸಿ ಆ ಜನಾಂಗದೊಂದಿಗೆ ಸರ್ವೇಶ್ವರ ಸ್ವಾಮಿ ಜೀವಿಸಿದರು. ಅವರೊಂದಿಗೆ ನೆಲೆಯಾಗಿದ್ದರು. ಹೊಸ ಒಡಂಬಡಿಕೆಯಲ್ಲಿ ಸ್ವತಃ ದೇವರೇ ಮನುಷ್ಯನೊಂದಿಗೆ ಒಂದಾಗಿ ಜೀವಿಸಲು ದನದ ಕೊಟ್ಟಿಗೆಯಲ್ಲಿ ಜನಿಸಿದರು. ಅದೇ ಪ್ರಭು ಯೇಸು 12 ಮಂದಿ ಪ್ರೇಷಿತರನ್ನ ಆಯ್ದುಕೊಳ್ಳುವುದರ ಮೂಲಕ ಒಂದೇ ಕುಟುಂಬದಂತೆ ಜೀವಿಸಿದರು. ಧರ್ಮಸಭೆಯನ್ನೇ ತನ್ನ ವಧುವಾಗಿ ಪ್ರಭು ಯೇಸು ಆರಿಸಿಕೊಂಡರು. ಪರಸ್ಪರ ನೆಲೆಯಾಗುವಿಕೆ ಪ್ರಭುವಿಗೆ ಇಷ್ಟವಾದದ್ದು. ನಾವು ಸಹ ಪ್ರತಿ ಬಾರಿ ಬಲಿಪೂಜೆಯಲ್ಲಿ ಪರಮಪ್ರಸಾದ ಸಂಸ್ಕಾರವನ್ನ ಸ್ವೀಕರಿಸುತ್ತಾ ಸದಾ ಪ್ರಭುವಿನೊಂದಿಗೆ ಒಂದಾಗುತ್ತೇವೆ. ಸ್ವತಃ ಪ್ರಭು ನಮ್ಮೊಂದಿಗೆ ನೆಲೆಯಾಗಿರುತ್ತಾರೆ. ನಮ್ಮ ಮುಂದೆ ಪ್ರಶ್ನೆ, ನಾನು ಪ್ರಭುವಿನ ಜೊತೆ ಇದ್ದೇನೆಯೇ? ಪ್ರಭುವಿನ ದ್ರಾಕ್ಷಾಬಳ್ಳಿಯಾದ ಪ್ರಭುವಿನೊಂದಿಗೆ ನಾನು ನೆಲೆಯಾಗಿದ್ದೇನೆಯೇ? ಹಲವು ವಿಷಯಗಳು ಪ್ರಭುವಿನಿಂದ ನಾನು ದೂರವಾಗುವಂತೆ ಮಾಡುತ್ತವೆ. ಆ ವಿಷಯಗಳನ್ನ ಈಗ ಮನಸ್ಸಿಗೆ ತಂದುಕೊಳ್ಳುತ್ತಾ, ಕ್ಷಮೆಯಾಚಿಸುತ್ತಾ ಈ ಪವಿತ್ರ ಪರಮ ರಹಸ್ಯಗಳನ್ನ ಯೋಗ್ಯವಾಗಿ ಅರ್ಪಿಸಲು ಒಪ್ಪಿಸಲು ನಮ್ಮನ್ನೇ ನಾವು ಸಿದ್ಧಪಡಿಸಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದುದರಿಂದ ಸದಾಗ್ರಹಿಕೆಯಾದ ಸಂತರ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. Glory.
ಪಾಪಗಳನ್ನು ಪರಿಹರಿಸುವವರೇ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವವರೇ ನಮ್ಮ ತೋರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು. ಯೇಸು ಕ್ರಿಸ್ತರೇ ಪವಿತ್ರಾತ್ಮರೊಡನೆ ದೇವಪಿತನ ಮಹಿಮೆಯಲ್ಲಿ ಇರುವವರು ನೀವು. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ಪಾಸ್ಕರಾಸ್ಯವನ್ನು ನಿರಂತರವು ನಮ್ಮಲ್ಲಿ ಪರಿಪೂರ್ಣಗೊಳಿಸಿರಿ. ಪವಿತ್ರ ದೀಕ್ಷಾ ಸ್ನಾನದಿಂದ ನವೀಕರಿಸಲು ನೀವು ಇಚ್ಛಿಸಿದವರು ನಿಮ್ಮ ಆಶ್ರಯದ ಸಂರಕ್ಷಣೆಯಲ್ಲಿ ಫಲಪ್ರದರಾಗಿ ಅನಂತ ಜೀವದ ಆನಂದಕ್ಕೆ ಬಂದು ಸೇರುವಂತಾಗಲಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಂಛನ. ಸೌಲನು ಜೆರುಸಲೇಮಿಗೆ ಬಂದು ಭಕ್ತ ವಿಶ್ವಾಸಿಗಳನ್ನು ಸೇರಲು ಪ್ರಯತ್ನಿಸಿದನು. ಆದರೆ ಅವನು ಸಹ ಒಬ್ಬ ಭಕ್ತನೆಂದು ನಂಬದೆ ಅವನಿಗೆ ಭಯಪಟ್ಟರು. ಆಗ ಬಾರ್ನಬನು ಅವನನ್ನು ಪ್ರೇಷಿತರ ಬಳಿಗೆ ಕರೆದುಕೊಂಡು ಹೋದನು. ಸೌಲನು ಪ್ರಭುವನ್ನು ಮಾರ್ಗದಲ್ಲಿ ದರ್ಶಿಸಿದ್ದನ್ನು, ಅವರು ಅವನೊಂದಿಗೆ ಮಾತನಾಡಿದ್ದನ್ನು ತಿಳಿಸಿದನು. ಅಲ್ಲದೆ ದಮಸ್ಕಸ್ಸಿನಲ್ಲಿ ಧೈರ್ಯದಿಂದ ಯೇಸುವಿನ ಹೆಸರಿನಲ್ಲಿ ಬೋಧಿಸಿದ್ದನ್ನು ಅವರಿಗೆ ವಿವರಿಸಿದನು. ಅಂದಿನಿಂದ ಸೌಲನು ಜೆರುಸಲೇಮಿನಲ್ಲಿ ಅವರೊಡನೆ ಕಲಿತು ಪ್ರಭುವಿನ ಹೆಸರಿನಲ್ಲಿ ನಿರ್ಭಯವಾಗಿ ಬೋಧಿಸುತ್ತಿದ್ದನು. ಗ್ರೀಕ್ ಮಾತನಾಡುತ್ತಿದ್ದ ಯಹೂದ್ಯರೊಡನೆ ಸಂಭಾಷಿಸುತ್ತಾ ಅವರ ವಿರುದ್ಧ ವಾದಿಸುತ್ತಿದ್ದನು. ಅವರಾದರೂ ಅವನನ್ನು ಕೊಲ್ಲಲು ಹವಣಿಸಿದರು. ಇದನ್ನು ಅರಿತುಕೊಂಡ ಭಕ್ತಾದಿಗಳು ಅವನನ್ನು ಸೆಸರೆಯಕ್ಕೆ ಕರೆತಂದು ಅಲ್ಲಿಂದ ತಾರ್ಸಕ್ಕೆ ಕಳುಹಿಸಿಬಿಟ್ಟರು. ಇಂತಿರಲು ಜುದೇಯ, ಗಲಿಲೆಯ ಮತ್ತು ಸಮಾರ್ಯದ ಧರ್ಮಸಭೆಯಲ್ಲಿ ಶಾಂತಿ ನೆಲೆಸಿತು. ಸಭೆ ಬೆಳೆಯಿತು. ಪ್ರಭುವಿನ ಭಕ್ತಾದಿಗಳಲ್ಲಿ ಚೆನ್ನಾಗಿ ಬಾಳುತ್ತಾ ಪವಿತ್ರಾತ್ಮರ ನೆರವಿನಿಂದ ಪ್ರವರ್ತಿಸುತ್ತಾ ಇತ್ತು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ.
ಭಕ್ತರ ಬಾಯಿಂದ ತುಂಬುವುದು ಬಡವರ ಉದರ. ಇರಲಿ ಚೈತನ್ಯ ಬೇಕ ನಿಮ್ಮಂತರಂಗವು ನಿರಂತರ. ತುಂಬು ಸಭೆಯಲ್ಲಿ ನಾ ಮಾಡುವ ಸ್ತುತಿಗೆ ವಂದಿಸುವುದು ಪ್ರಭುವನ್ನು ಮುಂದಿನ ಪೀಳಿಗೆ. ಸಾರುವುದಾತನ ವದಂತಿಯನ್ನು ಜನರಿಗೆ. ಸಾರುವರು ಮುಂದಿನ ಜನತೆ ಬುದ್ಧರವನು. ಅರುಹುವರು ಆತನಿಸಗಿದ ಮಹತ್ ಕಾರ್ಯಗಳನ್ನು. ಪ್ರಭು ನೀನೆ ಸ್ಫೂರ್ತಿ. ತುಂಬು ಸಭೆಯಲ್ಲಿ ನಾ ಮಾಡುವ ಸ್ತುತಿಗೆ ಪ್ರಭು ನೀನೆ ಸ್ಫೂರ್ತಿ. ತುಂಬು ಸಭೆಯಲ್ಲಿ ನಾ ಮಾಡುವ ಸ್ತುತಿಗೆ ಯೌವಾನನು ಬರೆದ ಮೊದಲನೆಯ ಪತ್ರದಿಂದ ವಾಚನ. ಪ್ರಿಯ ಮಕ್ಕಳೇ, ನಾವು ಬರಿಯ ಮಾತಿನಿಂದಾಗಲಿ ಬಾಯಿ ಉಪಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು. ನಮ್ಮ ಪ್ರೀತಿ ಸತ್ಯದಲ್ಲೂ ಕೃತ್ಯದಲ್ಲೂ ವ್ಯಕ್ತವಾಗಬೇಕು. ಹೀಗೆ ನಾವು ಸತ್ಯಕ್ಕೆ ಸೇರಿದವರು ಎಂಬುದು ಮನದಟ್ಟಾಗುವುದಲ್ಲದೆ ದೇವರ ಮುಂದೆ ನಮ್ಮ ಮನಸ್ಸು ನೆಮ್ಮದಿಯಿಂದ ಇರುತ್ತದೆ. ನಾವು ಯಾವ ವಿಷಯದಲ್ಲಾದರೂ ನಮ್ಮ ಮನಸ್ಸಾಕ್ಷಿ ನಮ್ಮನ್ನೇ ಖಂಡಿಸಿದ್ದೇ ಆದರೆ ಎಲ್ಲವನ್ನೂ ಬಲ್ಲ ದೇವರು ನಮ್ಮ ಮನಸ್ಸಾಕ್ಷಿಗಿಂತಲೂ ದೊಡ್ಡವರೆಂಬುದನ್ನು ನಮಗೆ ತಿಳಿದೇ ಇರುತ್ತದೆ. ಪ್ರಿಯರೇ, ನಮ್ಮ ಮನಸ್ಸಾಕ್ಷಿ ನಮ್ಮನ್ನು ಖಂಡಿಸದಿದ್ದರೆ ನಾವು ದೇವರ ಮುಂದೆ ಧೈರ್ಯದಿಂದಿರಲು ಸಾಧ್ಯವಾಗುತ್ತದೆ. ನಾವು ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಅವರಿಗೆ ಮೆಚ್ಚುಗೆಯಾಗುವುದನ್ನೇ ಮಾಡುವುದರಿಂದ ನಾವು ಕೋರುವುದೆಲ್ಲವನ್ನು ಅವರಿಂದ ಪಡೆಯುತ್ತೇವೆ. ನಾವು ದೇವರ ಪುತ್ರ ಯೇಸು ಕ್ರಿಸ್ತರ ನಾಮದಲ್ಲಿ ವಿಶ್ವಾಸವಿಟ್ಟು ಅವರು ವಿಧಿಸಿದಂತೆ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಇದೇ ಅವರ ಆಜ್ಞೆ. ದೇವರ ಆಜ್ಞೆಯನ್ನು ಪಾಲಿಸುವವನು ಅವರಲ್ಲಿ ನೆಲೆಸಿರುತ್ತಾನೆ.
ದ್ರಾಕ್ಷಾಬಳ್ಳಿ, ನನ್ನ ಪಿತನೇ ತೋಟಗಾರ. ನನ್ನಲ್ಲಿದ್ದು ಫಲ ಕೊಡದ ಕವಲು ಬಳ್ಳಿಗಳನ್ನೆಲ್ಲ ಅವರು ಕತ್ತರಿಸಿ ಹಾಕುವರು. ಫಲ ಕೊಡುವ ಕವಲು ಬಳ್ಳಿಗಳು ಮತ್ತಷ್ಟು ಫಲ ಕೊಡುವಂತೆ ಅವರನ್ನು ಸಬರಿ ಶುದ್ಧಗೊಳಿಸುವರು. ನೀವಾದರೂ ನಾನು ನಿಮ್ಮೊಡನೆ ಆಡಿದ ಮಾತುಗಳಿಂದಾಗಿ ಸವರಿದ ಕವಲುಗಳ ಬಳ್ಳಿಗಳಂತೆ ಶುದ್ಧರಾಗಿದ್ದೀರಿ. ನೀವು ನನ್ನಲ್ಲಿ ನೆಲೆಗೊಂಡಿರಿ, ಆಗ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕವಲು ಬಳ್ಳಿಯಲ್ಲಿ ಮೂಲ ಬಳ್ಳಿಯಲ್ಲಿ ಒಂದಾಗಿ ನೆಲೆಸದಿದ್ದರೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾಗದು. ಹಾಗೆಯೇ ನೀವು ಕೂಡ ನನ್ನಲ್ಲಿ ಒಂದಾಗಿ ನೆಲೆಸದಿದ್ದರೆ ಫಲ ಕೊಡಲಾರಿರಿ. ಹೌದು, ನಾನೇ ದ್ರಾಕ್ಷಾ ಬಳ್ಳಿ, ನೀವೇ ಅದರ ಕವಲು ಬಳ್ಳಿಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅಂಥವನು ಸಮೃದ್ಧಿಯಾಗಿ ಫಲ ಕೊಡುವನು. ಏಕೆಂದರೆ ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನೂ ಮಾಡಲಾಗದು. ನನ್ನಲ್ಲಿ ನೆಲೆಸದವನನ್ನು ಕವಲು ಬಳ್ಳಿಯಂತೆ ಕತ್ತರಿಸಿ ಎಸೆಯಲಾಗುವುದು. ಅವನು ಒಣಗಿ ಹೋಗುವನು. ಒಣಗಿದ ಕವಲುಗಳನ್ನು ಒಟ್ಟುಗೂಡಿಸಿ ಬೆಂಕಿಯಲ್ಲಿ ಸುಟ್ಟು ಹಾಕಲಾಗುವುದು. ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಕೇಳಬಹುದು, ನಿಮಗದು ಸಿಗುವುದು. ನೀವು ಸಮೃದ್ಧಿಯಾಗಿ ಫಲ ಕೊಟ್ಟು ನನ್ನ ಶಿಷ್ಯರಾಗಿ ಬೆಳಗುವುದರಿಂದಲೇ ನನ್ನ ಪಿತನ ಮಹಿಮೆ ಪ್ರಕಟವಾಗುವುದು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತನೇ ನಿಮಗೆ ಸ್ತುತಿಯು ಸಲ್ಲಲಿ. ನೆಲೆಗೊಂಡರೆ ಪ್ರಭುವಿನಲ್ಲಿ ಆಗುವುದು ನಮ್ಮ ಬಾಳು ಸಮೃದ್ಧಿಯ ಸೆಲೆ. ಪಡೆದರೆ ಐಕ್ಯತೆ ಪ್ರಭುವಿನಲ್ಲಿ, ಪಡೆಯುವುದು ಬಾಳು ಸಫಲತೆ. ಒಂದಾದರೆ ಪ್ರಭುವಿನಲ್ಲಿ ನಮ್ಮ ಬದುಕಾಗುವುದು ಫಲದಾಯಕ. ಪುನರುತ್ಥಾನಿ ಪ್ರಭು ಯೇಸುವಿನಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಯುವ ಮಿತ್ರರೇ ಹಾಗೂ ಪುಟಾಣಿ ಮಕ್ಕಳೇ, ಇಂದು ನಾವೆಲ್ಲರೂ ಪಾಸ್ಕಾ ಕಾಲದ 5ನೆಯ ಭಾನುವಾರದಲ್ಲಿದ್ದೇವೆ. ಇಂದಿನ ದೈವ ವಾಕ್ಯದ ವಿಧಿಯ ಎಲ್ಲ ವಾಚನಗಳು ನಮ್ಮೆಲ್ಲರಿಗೂ ಕೇಳುತ್ತಿರುವ ಪ್ರಶ್ನೆ ಇಷ್ಟೇ: ನೀವು ಪ್ರಭುವಿನೊಂದಿಗೆ ಒಂದಾಗಿರುವಿರಾ? ನಿಮ್ಮ ಕುಟುಂಬಗಳು ಪ್ರಭು ಯೇಸುವಿನೊಂದಿಗೆ ಐಕ್ಯವಾಗಿದೆಯೇ ಎಂಬ ಚಿಂತನೆಯನ್ನು ನಡೆಸಲು ಇಂದಿನ ದೈವಾದ ವಿಧಿ ಕರೆ ಕೊಡುತ್ತಾ ಇದೆ. ಅದೊಂದು ಪುಟ್ಟ ಧರ್ಮ ಕೇಂದ್ರ. ಆ ಧರ್ಮ ಕೇಂದ್ರದ ಭಕ್ತಾದಿಯೊಬ್ಬ ಯಾವುದೋ ಒಂದು ವಿಷಯದಲ್ಲಿ ಮನಸ್ತಾಪಗೊಂಡು ದೇವಾಲಯಕ್ಕೆ ಬರುವುದನ್ನು ನಿಲ್ಲಿಸಿಬಿಟ್ಟಿದ್ದ. ಬಲಿಪೂಜೆಗಳಲ್ಲಿ ಭಾಗವಹಿಸುವುದನ್ನು ನಿಲ್ಲಿಸಿಬಿಟ್ಟಿದ್ದ. ಇದನ್ನು ಗಮನಿಸಿದಂತಹ ಧರ್ಮ ಕೇಂದ್ರದ ಗುರುಗಳು 1 ವಾರ ಕಾಯ್ದರು, 2 ವಾರ ಕಾಯ್ದರು. ಆ ವ್ಯಕ್ತಿಯ ಸುಳಿವಿರುವುದಿಲ್ಲ. ಆದ್ದರಿಂದ ಆ ಗುರುಗಳೇ ನಿರ್ಧಾರ ತೆಗೆದುಕೊಂಡರು. ತಾನೇ ಸ್ವತಃ ಆ ವ್ಯಕ್ತಿಯ ಮನೆಗೆ ಹೋಗಿ ಭೇಟಿ ನೀಡಿ ಆತನೊಡನೆ ಮಾತನಾಡಿ ಸಂಧಾನ ಮಾಡಿಕೊಳ್ಳುವುದಾಗಿ ಅವರು ತೀರ್ಮಾನಿಸಿದರು. ಅಂತೆಯೇ ಒಂದು ಸಂಜೆ ಆ ವ್ಯಕ್ತಿಯ ಮನೆಯತ್ತ ಆ ಧರ್ಮ ಕೇಂದ್ರದ ಗುರುಗಳು ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು. ಅದು ಚಳಿಗಾಲವಾದ್ದರಿಂದ ಆ ವ್ಯಕ್ತಿ ತನ್ನ ಮನೆಯ ಬಾಗಿಲ ಮುಂದೆ ಬೆಂಕಿಯನ್ನು ಮಾಡಿ ಬೆಂಕಿಯ ಶಾಖವನ್ನು ತೆಗೆದುಕೊಳ್ಳುತ್ತಾ ಇದ್ದ. ಇದನ್ನು ನೋಡಿದಂತಹ ಧರ್ಮ ಕೇಂದ್ರದ ಗುರುಗಳು ಅವನ ಬಳಿ ಹತ್ತಿರ ಹೋಗಿ ಅವನ ಹತ್ತಿರ ಕುಳಿತುಕೊಂಡರು. ಯಾವುದೇ ಮಾತನಾಡಲಿಲ್ಲ. ಬದಲಾಗಿ ಆ ಬೆಂಕಿಯಿಂದ ಒಂದು ಸಣ್ಣ ಕೆಂಡವನ್ನು ಆ ಬೆಂಕಿಯಿಂದ ಬೇರ್ಪಡಿಸಿ ದೂರದಲ್ಲಿ ಇರಿಸಿದರು. ಕೆಲವೇ ಕ್ಷಣಗಳಲ್ಲಿ ಆ ಬೇರ್ಪಟ್ಟ ಬೆಂಕಿಯ ಕೆಂಡ ತನ್ನ ಪ್ರಕಾಶಮಾನತೆಯನ್ನು ಕಳೆದುಕೊಂಡಿತು. ಅದರ ಸುತ್ತಲೂ ಬೂದಿ ಆವರಿಸಿಕೊಂಡು ಅಲ್ಲಿ ಬೆಂಕಿಯೇ ಇಲ್ಲವೇನೋ ಎಂಬ ಭಾಸವಾಗುವಂತೆ ಆಯಿತು.
ಇದನ್ನು ಗಮನಿಸಿದ ವ್ಯಕ್ತಿಗೆ ಅರ್ಥವಾಗಲಿಲ್ಲ. ತದನಂತರ ಆ ಗುರು ಆ ಕೆಂಡವನ್ನು ಮರಳಿ ಬೆಂಕಿಗೆ ಹಾಕಿದರು. ಆಗ ಆ ತನ್ನ ಕಾಂತಿಯನ್ನು, ಪ್ರಕಾಶಮಾನತೆಯನ್ನು ಕಳೆದುಕೊಂಡಿದ್ದ ಆ ಕೆಂಡ ಪುನಃ ತನ್ನ ಪ್ರಕಾಶಮಾನತೆಯನ್ನು ಕಳೆದುಕೊಂಡು ಹೊಂದಿಕೊಂಡು ಶಾಖವನ್ನು ಕೊಡಲು ಪ್ರಾರಂಭಿಸಿತು. ಆಗ ಗುರು ಆ ವ್ಯಕ್ತಿಯ ಬಳಿ ತಿರುಗಿ, ನೀನು ಆ ಬೆಂಕಿಯಂತೆ ಆಗಬೇಡ, ಪ್ರಭು ಯೇಸುವಿನಲ್ಲಿ ಸದಾ ಒಂದಾಗಿರು, ನಿನ್ನ ಬದುಕು ಆ ಪ್ರಕಾಶಮಾನತೆಯನ್ನು ಪಡೆಯುವುದು. ನೀನು ಪ್ರಭು ಯೇಸುವಿನಲ್ಲಿ ಒಂದಾಗಿರು, ನಿನ್ನ ಬದುಕು ಸಫಲವಾಗಿ ಫಲದಾಯಕವಾಗುವುದು ಎಂದು ಒಂದಾಗಿರಿ. ಏಕೆಂದರೆ ಪ್ರಭು ಯೇಸುವೆ ಇಂದಿನ ಶುಭ ಸಂದೇಶದಲ್ಲಿ ನುಡಿಯುತ್ತಿದ್ದಾರೆ, ನಾನೇ ನಿಜವಾದ ನೈಜ ದ್ರಾಕ್ಷ ಬಳ್ಳಿ, ನನ್ನೊಂದಿಗೆ ಹೊಂದಿಕೊಂಡಿರುವವನು, ನನ್ನಲ್ಲಿ ನೆಲೆಗೊಂಡಿರುವವನು ಸದಾ ಜೀವಿಸುವನು, ಸಮೃದ್ಧಿಯಾಗಿ ಫಲ ಕೊಡುವನು ಎಂದು. ಪ್ರಿಯರೇ, ನಾವು ಇಂದು ಸಿಂಹಾವಲೋಕನ ಮಾಡಿಕೊಳ್ಳಬೇಕಾಗಿದೆ. ನನ್ನ ಕುಟುಂಬ ಯೇಸುವಿನೊಂದಿಗೆ ಐಕ್ಯವಾಗಿದೆಯೇ? ನಾನು ಪ್ರಭು ಯೇಸುವಿನ ವಾಕ್ಯದಲ್ಲಿ ನೆಲೆಗೊಂಡಿದ್ದೇನೆಯೇ? ಅಥವಾ ಆ ಕೆಂಡದಂತೆ ಬೇರ್ಪಟ್ಟು ನನ್ನ ಪ್ರಕಾಶಮಾನತೆಯನ್ನು ಕಳೆದುಕೊಳ್ಳುತ್ತಿದ್ದೇನೆಯೇ? ಇಂದಿನ ಮೊದಲನೆಯ ವಾಚನದಲ್ಲಿ ನಾವು ಆಲಿಸಿದಂತೆ ಸಂತ ಪೌಲರ ಬಗ್ಗೆ ನಾವು ಮೊದಲನೆಯ ವಾಚನದಲ್ಲಿ ಆಲಿಸಿದೆವು. ಸಂತ ಪೌಲರು ಮೊದಲು ಯೇಸುವಿನಲ್ಲಿ ಒಂದಾಗಿರಲಿಲ್ಲ. ಆ ಸಂದರ್ಭದಲ್ಲಿ ಅವರು ಯೇಸುವನ್ನು ಹಿಂಬಾಲಿಸುತ್ತಿದ್ದವರಿಗೆ ಹಿಂಸೆಯನ್ನು ಕೊಡುತ್ತಾ ಇದ್ದರು. ಯಾವಾಗ ದಮಸ್ಕಸ್ ದಾರಿಯಲ್ಲಿ ಅವರು ಯೇಸುವನ್ನು ಅರಿತುಕೊಂಡರೋ, ಯೇಸುವಿನ ಪ್ರಸನ್ನತೆಯನ್ನು ತಮ್ಮ ಬದುಕಿನಲ್ಲಿ ಅನುಭವಿಸಿದರೋ, ಯೇಸುವಿನಲ್ಲಿ ಒಂದಾದರೋ, ಅಂದಿನಿಂದ ಯೇಸುವಿನ ಶುಭ ಸಂದೇಶವನ್ನು ಸಾರುವುದಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಕೊಡುವಷ್ಟು ಮುಂದಾದರು. ಹೀಗೆ ಯೇಸುವಿಗೋಸ್ಕರ ಕಷ್ಟಗಳನ್ನು ಅನುಭವಿಸಿ, ನಷ್ಟಗಳನ್ನು ಅನುಭವಿಸಿ ತಮ್ಮ ಬದುಕನ್ನು ಫಲದಾಯಕವಾಗಿಸಿಕೊಂಡರು. ಆದ್ದರಿಂದಲೇ ಇಂದು ಧರ್ಮಸಭೆ ಆ ವ್ಯಕ್ತಿಯನ್ನು, ಸಂತ ಪೌಲರನ್ನು ಧರ್ಮಸಭೆಯ ಅಡಿಪಾಯ, ಧರ್ಮಸಭೆಯ ಮೂಲ ಸ್ತಂಭವೆಂದು ಗೌರವಿಸುತ್ತಾ ಇದೆ. ಅಂತೆಯೇ ಪ್ರಿಯರೇ, ನಾವು ನಮ್ಮ ಬದುಕಿನಲ್ಲಿ ಪ್ರಭುವಿನೊಂದಿಗೆ ಇದ್ದರೆ ಪ್ರಭು ನಮ್ಮೊಂದಿಗೆ ಇರುತ್ತಾರೆ. 2000 ವರ್ಷಗಳ ಹಿಂದೆಯೇ ನಮಗಾಗಿ ಅವರು ಶಿಲುಬೆಯ ಮೇಲೆ ತಮ್ಮ ಪ್ರಾಣವನ್ನು ನೀಡಿದರು, ನಮ್ಮೊಂದಿಗೆ ಒಂದಾಗಲು. ಇಂದು ಪ್ರಭು ಯೇಸು ಆಶೀರ್ವಾದವನ್ನು ಹರಿಸಿದ ಆ ಕೈಗಳು ನಮಗಾಗಿ ಶಿಲುಬೆಯ ಮೇಲೆ ಜಡಿಯಲ್ಪಟ್ಟಿವೆ. ಆ ಕೈಗಳೊಂದಿಗೆ ನಾವು ಇಂದು ಒಂದಾಗಬೇಕಾಗಿದೆ. ನಾವು ಪಾಪದಲ್ಲಿರುವಾಗಲೇ ನಮ್ಮನ್ನು ಹುಡುಕಿ ನಮಗೆ ರಕ್ಷಣೆಯನ್ನು ನೀಡುವುದಕ್ಕೋಸ್ಕರ ನಮ್ಮನ್ನು ಹುಡುಕಿ ಹರಸಿ ಬಂದ ಆ ಕಾಲುಗಳು ಇಂದು ಬಂಧಿಸಲ್ಪಟ್ಟಿವೆ. ಆ ಕಾಲುಗಳೊಂದಿಗೆ ನಾವು ಇಂದು ಐಕ್ಯವಾಗಬೇಕಾಗಿದೆ. ನಮ್ಮ ಮೇಲಿನ ಪ್ರೀತಿಗಾಗಿ ಸದಾ ತುಡಿದ ಆ ಹೃದಯ ತಿವಿಯಲ್ಪಟ್ಟಿದೆ. ಆ ಹೃದಯದಲ್ಲಿ ನಾವು ಇಂದು ನೆಲೆಯಾಗಬೇಕಾಗಿದೆ, ನಮ್ಮ ಫಲದಾಯಕತೆಯನ್ನು ಕಂಡುಕೊಳ್ಳಲು. ಪ್ರಿಯರೇ, ಪ್ರಭು ಯೇಸುವೆ ನುಡಿಯುತ್ತಿದ್ದಾರೆ, ನಾವೆಲ್ಲರೂ ಅವರ ಕವಲು ಬಳ್ಳಿಗಳಾಗಿದ್ದೇವೆ. ಕವಲು ಬಳ್ಳಿಗಳಾಗಿರುವ ನಾವು ಆ ಮೂಲ ಬಳ್ಳಿಯಲ್ಲಿ ಹೊಂದಿಕೊಳ್ಳದೇ ಇದ್ದರೆ, ಆ ಮೂಲ ಬಳ್ಳಿಯಲ್ಲಿ ಜೋಡಿಸಲ್ಪಡದಿದ್ದರೆ ನಾವು ಜೀವವನ್ನು ಹೊಂದಲು ಸಾಧ್ಯವಿಲ್ಲ. ಹೇಗೆ ಒಂದು ಮರ ಸಮೃದ್ಧಿಯಾಗಿ ಬೆಳೆದು ಫಲದಾಯಕವಾಗಬೇಕಾದರೆ ಬೇರಿನೊಂದಿಗೆ ಸಂಬಂಧವನ್ನು ಇಟ್ಟುಕೊಂಡಿರಬೇಕು, ಅದೇ ರೀತಿ ನಮ್ಮ ಕ್ರೈಸ್ತಿಯ ಬದುಕು ಫಲದಾಯಕವಾಗಬೇಕಾದರೆ ನಾವು ಪ್ರಭು ಯೇಸುವಿನಲ್ಲಿ ಒಂದಾಗಬೇಕು. ಆಗ ಒಂದಾದರೆ ಮಾತ್ರ ನಾವು ಸಂಪೂರ್ಣತೆಯನ್ನು ಕಾಣಲು ಸಾಧ್ಯ. ಈ ಒಂದು ಸಂದಿಗ್ಧ ಪರಿಸ್ಥಿತಿ, ಕೊರೋನಾದಿಂದ ನಾವು ನರಳುತ್ತಿದ್ದೇವೆ. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅನೇಕ ಪ್ರಶ್ನೆಗಳು ನಮ್ಮಲ್ಲಿ ಕಾಡುತ್ತಾ ಇವೆ. ನಾವು ಎಷ್ಟು ಪ್ರಾರ್ಥಿಸಿದರೂ ಏನು ಪ್ರಯೋಜನ? ಯೇಸುವಿನೊಂದಿಗೆ ಒಂದಾದರೂ ಏನು ಪ್ರಯೋಜನ? ನಾವು ರೋಗದಿಂದ ನರಳುತ್ತಿದ್ದೇವೆ, ದುಃಖ ಕಷ್ಟಗಳು ನಮ್ಮಲ್ಲಿ ಮನೆ ಮಾಡಿವೆ ಎಂದು. ಇಲ್ಲ ಪ್ರಿಯರೇ, ಇಂಥ ಒಂದು ಸಮಯದಲ್ಲೇ ನಾವು ಯೇಸುವಿನಲ್ಲಿ ವಿಶ್ವಾಸವನ್ನು ಇರಿಸಿ ಒಂದಾದರೆ ನಮ್ಮ ಬದುಕು ಫಲದಾಯಕವಾಗುವುದು. ನಮ್ಮ ಬದುಕು ಪ್ರಭುವಿನಲ್ಲಿ ನೆಲೆಯಾಗಬೇಕಾದರೆ
ಮಾಡಬೇಕಾಗಿರುವುದು 3 ಕಾರ್ಯಗಳು. ಮೊದಲನೆಯದು, ನಮ್ಮ ಕುಟುಂಬ ಪ್ರಾರ್ಥನೆ ಜೀವಂತವಾಗಿರುವಂತೆ ನೋಡಿಕೊಳ್ಳಬೇಕು. ನಾವು ನಮ್ಮ ಬದುಕಿನಲ್ಲಿ, ನಮ್ಮ ನಡೆನುಡಿಯಲ್ಲಿ ಪ್ರಭುವಿನ ಆಶೀರ್ವಾದವನ್ನು ಇತರರಿಗೆ ನೀಡುವ ಕೈಗಳಾಗಿ ಪರಿವರ್ತನೆಗೊಂಡು ಯೇಸುವಿನ ಪ್ರೀತಿಯನ್ನು ಸಾರುವ ಹೃದಯಗಳಾಗಿ ಪರಿವರ್ತನೆಗೊಂಡಾಗ ಮಾತ್ರ ನಾವು ಯೇಸುವಿನಲ್ಲಿ ನೆಲೆಗೊಳ್ಳುತ್ತೇವೆ. ಈಗ ಈ ಒಂದು ಸಾಂಕ್ರಾಮಿಕ ರೋಗದಿಂದ ಬಲಿಪೂಜೆಗಳು ಸ್ಥಗಿತಗೊಂಡಿವೆ, ದೇವಾಲಯಗಳು ಮುಚ್ಚಲ್ಪಟ್ಟಿವೆ. ನಮ್ಮ ಕುಟುಂಬಗಳನ್ನು ನಾವು ಇಂದು ದೇವಾಲಯಗಳಾಗಿ ಪರಿವರ್ತಿಸಬೇಕು. ನಮ್ಮ ಹೃದಯಗಳನ್ನು ನಾವು ಯೇಸುವಿನ ದೇವಾಲಯಗಳನ್ನಾಗಿ ಮಾಡಬೇಕು. ನಮ್ಮ ನಡೆನುಡಿಗಳಲ್ಲಿ ನಾವು ಸಂಸ್ಕಾರಯುತ ಬದುಕನ್ನು ನಮ್ಮದಾಗಿಸಿದಾಗ ನಾವು ಯೇಸುವಿನಲ್ಲಿ ನೆಲೆಗೊಳ್ಳುತ್ತೇವೆ. ಆ ನೈಜ ದ್ರಾಕ್ಷ ಬಳ್ಳಿಯಲ್ಲಿ ಒಂದಾಗುತ್ತೇವೆ. ಒಂದಾಗುವುದರ ಮೂಲಕ ಸಫಲತೆಯನ್ನು ಪಡೆಯುತ್ತೇವೆ. ಫಲದಾಯಕತೆಯನ್ನು ನಮ್ಮ ಬದುಕಿನಲ್ಲಿ ನಾವು ಕಂಡುಕೊಳ್ಳುತ್ತೇವೆ. ಆಗ ಮಾತ್ರ ನಾವು ಧೈರ್ಯವಾಗಿ ಎಲ್ಲರ ಮುಂದೆ ಹೇಳಲು ಸಾಧ್ಯ, ನಾನು ಪ್ರಭುವಿನಲ್ಲಿ ಒಂದಾಗಿರುವ ನೈಜ ಕವಲು ಬಳ್ಳಿಯಾಗಿದ್ದೇನೆ. ನನ್ನ ಕುಟುಂಬ ಪ್ರಭು ಯೇಸುವಿನಲ್ಲಿ ಒಂದಾಗಿರುವ ಐಕ್ಯವಾಗಿರುವ ದ್ರಾಕ್ಷ ಬಳ್ಳಿಯಾಗಿದೆ ಎಂದು ಹೇಳಲು ಸಾಧ್ಯವಾಗುತ್ತದೆ. ಆದ್ದರಿಂದ ಈ ದಿವ್ಯ ಬಲಿ ಪೂಜೆಯಲ್ಲಿ ವಿಶೇಷವಾಗಿ ಪ್ರಾರ್ಥಿಸೋಣ. ನೈಜ ದ್ರಾಕ್ಷ ಬಳ್ಳಿಯಾದ ಪ್ರಭು ಯೇಸುವೆ, ನಿಮ್ಮಲ್ಲಿ ನಾನು ಒಂದಾಗಲು ನನಗೆ ಕರುಣಿಸಿರಿ. ನಿಮ್ಮ ಕೈಗಳಾಗಿ, ನಿಮ್ಮ ಹೃದಯವಾಗಿ, ನಿಮ್ಮ ಕಾಲಾಗಿ ಪರಿವರ್ತನೆಗೊಂಡು ನಿಮ್ಮಲ್ಲಿ ನಾನು ಒಂದಾಗಲು ಬೇಕಾದ ವರಪ್ರಸಾದಗಳನ್ನು ಕರುಣಿಸಿರೆಂದು ಈ ದಿವ್ಯ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸುವವರು ನಾವಾಗೋಣ. ಎದ್ದು ನಿಂತು ನಮ್ಮ ವಿಶ್ವಾಸವನ್ನು ಪ್ರಕಟಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವರನ್ನು ವಿಶ್ವಾಸುತ್ತೇನೆ. ಅವರ ಏಕೈಕ ಪುತ್ರರ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸುತ್ತೇನೆ. ಇವರು ಪವಿತ್ರಾತ್ಮನಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನ್ನು ಜನಿಸಿದರು. ಪೊಂತಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು 3ನೇ ದಿನ ಮೃತರ ಮಧ್ಯದಿಂದ ಪುನರುಜ್ಜೀವನರಾಗಿ ಗೆದ್ದರು. ಸ್ವರ್ಗಕ್ಕೆ ಸರ್ವಶಕ್ತ ದೇವರನ್ನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮನನ್ನು ವಿಶ್ವಾಸುತ್ತೇನೆ. ಪವಿತ್ರ ಕಥೋಲಿಕ ಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸುತ್ತೇನೆ. ಪುನರುತ್ಥಾನವನ್ನು ವಿಶ್ವಾಸುತ್ತೇನೆ. ನಿತ್ಯ ಜೀವನವನ್ನು ವಿಶ್ವಾಸುತ್ತೇನೆ. ಆಮೆನ್. ಸಹೋದರ ಸಹೋದರಿಯರೇ, ನಮ್ಮ ದೇವರು ನಮ್ಮೊಂದಿಗೆ ನೆಲೆಯಾಗಿರುವ ದೇವರು. ನಮ್ಮ ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಅವರೊಂದಿಗೆ ಒಂದಾಗಿರುವ ನಮ್ಮ ಪ್ರಾರ್ಥನೆಗಳನ್ನ ಖಂಡಿತವಾಗಿ ಪ್ರಭು ನೆರವೇರಿಸುವರು. ಅವರ ಚಿತ್ತದಂತೆ ನಮ್ಮ ಪ್ರಾರ್ಥನೆಗಳು ನೆರವೇರಲಿ ಎಂದು ನಮ್ಮ ಕೋರಿಕೆ ಕೊರತೆಗಳನ್ನ ಪ್ರಭುವಿಗೆ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸೋಣ. ನಿಮ್ಮ ಉತ್ತರ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ತಾಯಿ ಧರ್ಮಸಭೆಯನ್ನು ಮುನ್ನಡೆಸುತ್ತಿರುವ ನಮ್ಮ ಜಗದ್ಗುರುಗಳು, ಧರ್ಮಾಧ್ಯಕ್ಷರು, ಧಾರ್ಮಿಕ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥಿಸೋಣ. ಆಧುನಿಕತೆಯಲ್ಲಿ ಮುಳುಗಿರುವ ಈ ನಮ್ಮ ಧರ್ಮಸಭೆಯನ್ನು ವಿಶ್ವಾಸದ ಹಾದಿಯಲ್ಲಿ ಮುನ್ನಡೆಸಲು ಬೇಕಾದ ಧೈರ್ಯ ಸ್ಥೈರ್ಯವನ್ನು ದಯಪಾಲಿಸಲೆಂದು ಪ್ರಾರ್ಥಿಸೋಣ. ರಾಜಕಾರಣಿಗಾಗಿ ಪ್ರಾರ್ಥಿಸೋಣ. ರಾಜಕಾರಣ ಎಂದರೆ ಜನರಿಗಾಗಿ ಶ್ರಮಪಟ್ಟು ದುಡಿಯುವ ಒಂದು ಸೇವೆ ಎಂಬುದನ್ನು ಅವರು ಅರಿತು ಪ್ರಭು ಕ್ರಿಸ್ತರಂತೆ ನಿಸ್ವಾರ್ಥ ಸೇವೆಯನ್ನು ಈ ಜನರಿಗಾಗಿ ಮುಡಿಪಾಗಿರಿಸುವಂತೆ ಪ್ರಾರ್ಥಿಸೋಣ. ದಿನಪ್ರತಿ ತಮ್ಮ ಕುಟುಂಬಗಳನ್ನು ಸಾಗಿಸಲು ಕಷ್ಟಪಡುತ್ತಿರುವ ದಿನಕೂಲಿ ಕಾರ್ಮಿಕರಿಗಾಗಿ ಪ್ರಾರ್ಥಿಸೋಣ. ತಮ್ಮ ಕುಟುಂಬಕ್ಕೆ ಜೀವನಾಧಾರವಾಗಿರುವ ಇವರು ತಾವು ಮಾಡುವ ಕೆಲಸದಲ್ಲಿ ಪ್ರಭು ಕ್ರಿಸ್ತರ ಮೌಲ್ಯಗಳನ್ನು ಅನುಸರಿಸುವಂತೆ, ಹಾಗೆಯೇ ತಮ್ಮ ಕೆಲಸಕ್ಕೆ ತಕ್ಕಂತೆ ಪ್ರತಿಫಲವನ್ನು ಗಳಿಸಲೆಂದು ಪ್ರಾರ್ಥಿಸೋಣ. ತಮ್ಮದಲ್ಲದ ತಪ್ಪಿಗೆ ನೋವು, ಹಿಂಸೆ, ನಿಂದೆ, ಅವಮಾನ ಅನುಭವಿಸುವ ಕಾರ್ಮಿಕರಿಗಾಗಿ ಪ್ರಾರ್ಥಿಸೋಣ. ಪ್ರಭು ಕ್ರಿಸ್ತರ ಶಾಂತಿ ಹಾಗೂ ಸಮಾಧಾನವು ಇವರಿಗೆ ಲಭಿಸಿ ದೈವ ಆಸರೆಯ ಜೊತೆಗೆ ನಮ್ಮೆಲ್ಲರ ಸಹಾನುಭೂತಿಯು ದೊರಕಲೆಂದು ಪ್ರಾರ್ಥಿಸೋಣ.
ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಕೆಲ ಕ್ಷಣ ಮೌನವಾಗಿದ್ದು ನಮ್ಮ ಸ್ವಂತ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ಪ್ರೀತಿಮಯ ದೇವರೇ, ನೀವು ಸರ್ವರನ್ನು ಸಕಲವನ್ನು ಪ್ರೀತಿಸುವ ದೇವರಾಗಿದ್ದೀರಿ. ಸರ್ವರನ್ನ ಸಾಕಿ ಸಲಹುವ ದೇವರು ನೀವಾಗಿದ್ದೀರಿ. ಪ್ರಭು, ನಿಮ್ಮ ಚಿತ್ತದ ಪ್ರಕಾರ ನಡೆಯುವ ಪ್ರತಿಯೊಬ್ಬ ಮನುಷ್ಯನಿಗೆ, ಮಾನವನಿಗೆ ಸಕಾಲಕ್ಕೆ ಆತನ ಅಥವಾ ಆಕೆಯ ಪ್ರಾರ್ಥನೆಗಳನ್ನ, ಕೋರಿಕೆಗಳನ್ನ, ಕೊರತೆಗಳನ್ನ ನೀಗಿಸುವ ದೇವರು ನೀವಾಗಿದ್ದೀರಿ. ಪ್ರಭು, ನಿಮ್ಮಲ್ಲಿ ವಿಶ್ವಾಸವಿಟ್ಟು ನಮ್ಮ ಸಮಾಜದ ಧರ್ಮಸಭೆಯ ವೈಯಕ್ತಿಕ ಪ್ರಾರ್ಥನೆಗಳನ್ನು ನಿಮ್ಮ ಮುಂದೆ ಇರಿಸಿದ್ದೇವೆ. ನಿಮ್ಮ ಚಿತ್ತವಾದಲ್ಲಿ ನಿಮ್ಮ ಪುತ್ರ ಪ್ರಭು ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಈ ಪ್ರಾರ್ಥನೆಗಳನ್ನ ಅನುಗ್ರಹಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ಆಮೆನ್. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ನೀಡುವ ಧರ್ಮಸಭೆಯಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ದೇವರೇ, ಈ ಬಲಿಯಲ್ಲಿ ನೀವು ಗೈದ ಅದ್ಭುತಕರ ವಿನಿಮಯದ ಮೂಲಕ ಏಕ ಪರಮ ದೈವತ್ವದಲ್ಲಿ ನಾವು ಪಾಲುಗಾರರಾಗುವಂತೆ ಮಾಡಿದ್ದೀರಿ. ನಿಮ್ಮ ಈ ಸತ್ಯವನ್ನು ಅರಿತಿರುವ ನಾವು ಯೋಗ್ಯ ಜೀವನದ ಮೂಲಕ ಅದನ್ನು ನಮ್ಮದಾಗಿಸಿಕೊಳ್ಳುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಎಲ್ಲ ಕಾಲದಲ್ಲೂ ನಿಮ್ಮನ್ನು ಸ್ತುತಿಸುವುದು, ವಿಶೇಷವಾಗಿ ನಮ್ಮ ಪಾಸ್ಕ ಬಲಿಯಾದ ಕ್ರಿಸ್ತರು ಅರ್ಪಿತರಾದ ಈ ಕಾಲದಲ್ಲಿ ಅತ್ಯಾಡಂಬರದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಹಳೆ ವ್ಯವಸ್ಥೆಯ ವಿನಾಶದಿಂದ ಕುಗ್ಗಿದ ವಿಶ್ವವು ನವ್ಯತೆಯನ್ನು ಹೊಂದಿದೆ. ನಮ್ಮ ಜೀವನದ ಸಮಗ್ರತೆಯು ಕ್ರಿಸ್ತರಲ್ಲಿ ಪುನಃ ಲಭಿಸಿದೆ. ಪಾಸ್ಕ ಮಹಾದಾನದಿಂದ ತುಂಬಿ ಎಲ್ಲಾ ದೇಶಗಳು, ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು, ದೂತಗಣಗಳು ಒಂದಾಗಿ
ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯು ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮನನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆ ನೀವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಅಂತೋನಿ ಸ್ವಾಮಿಯವರೊಂದಿಗೂ ಸಕಲ ಯಾಚಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತನಾದ ದೇವರ
ದೊರಕು ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ. ಪರಸ್ಪರ ಪ್ರಭುವಿನ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಯಲ್ಲಿ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಯಲ್ಲಿ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಯಲ್ಲಿ ನಮಗೆ ಶಾಂತಿ ನೀಡಿರಿ. ಈಗೋ ದೇವರ ಕುರಿಮರಿ, ಈಗ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ದೇವರ ಮಾತನ್ನು ಕೇಳಿ ನನ್ನ ಆತ್ಮವು ಸ್ವಸ್ಥವಾಗುವುದು.
ಪ್ರಾರ್ಥನೆ. ರಕ್ಷಕರ ಪೋಷಕರೇ, ಪೂಜ್ಯ ಕನ್ಯಾಮರಿಯಮ್ಮನವರ ಪತಿಯೇ ಶುಭವಾಗಲಿ. ನಿಮ್ಮ ವಶಕ್ಕೆ ದೇವರು ತಮ್ಮ ಏಕೈಕ ಪುತ್ರರನ್ನು ಒಪ್ಪಿಸಿದರು. ನಿಮ್ಮ ದೈವರಿಯ ಸಂಪೂರ್ಣ ಭರವಸೆ ಇಟ್ಟಿದ್ದರು. ನಿಮ್ಮ ಆರೈಕೆಯಲ್ಲಿ ಪ್ರಭು ಕ್ರಿಸ್ತರು ಪೂರ್ಣ ಮನುಷ್ಯರಾಗಿ ಬೆಳೆದರು. ನಮ್ಮೆಲ್ಲರ ಗೌರವಕ್ಕೆ ಪಾತ್ರರಾದ ಸಂತ ಜೋಸೆಫರೇ, ನಮ್ಮ ಬಾಳ ಪಯಣದಲ್ಲಿ ನಮಗೆ ನೀವು ತಂದೆಯೂ ಹಾಗೂ ಮಾರ್ಗದರ್ಶಕರೂ ಆಗಿರಿ. ನಮ್ಮೆಲ್ಲರಿಗೂ ದೇವರ ಆಶೀರ್ವಾದವನ್ನು, ಕರುಣೆಯನ್ನು ಹಾಗೂ ಮನಸ್ಥೈರ್ಯವನ್ನು ಪಡೆದುಕೊಡಿರಿ. ಜೀವನದ ಹಾದಿಯಲ್ಲಿ ನಮ್ಮನ್ನು ಮುನ್ನಡೆಸುತ್ತಾ ಸಕಲ ಕೇಡುಗಳಿಂದ ನಮ್ಮನ್ನು ಸಂರಕ್ಷಿಸಿರಿ. ನಮ್ಮ ಧರ್ಮ ಕೇಂದ್ರದ ಕುಟುಂಬಗಳಿಗಾಗಿ ಪ್ರಭುವಿನಲ್ಲಿ ವಿನಂತಿಸಿರಿ. ನಮ್ಮ ಕುಟುಂಬಗಳಲ್ಲಿ ದೇವಭಯ, ವಿಶ್ವಾಸ ಹಾಗೂ ಪ್ರೀತಿಯನ್ನು ಹೆಚ್ಚಿಸಿರಿ. ನಿಮ್ಮ ಹಾಗೆ ನಮ್ಮ ಕುಟುಂಬಗಳ ಹಿರಿಯರು ತಮ್ಮ ಜವಾಬ್ದಾರಿಯನ್ನು ಉತ್ಸಾಹದಿಂದ ನಿರ್ವಹಿಸಲು ತಂದೆಯಲ್ಲಿ ಭಿನ್ನಯಿಸಿರಿ. ಆಮೆನ್. ವಿಶ್ವ ಧರ್ಮಸಭೆಯ ಪಾಲಕರಾದ ಸಂತ ಜೋಸೆಫರೇ, ನಮಗಾಗಿ ಪ್ರಾರ್ಥಿಸಿರಿ. ವಿಶ್ವ ಧರ್ಮಸಭೆಯ ಪಾಲಕರಾದ ಸಂತ ಜೋಸೆಫರೇ, ನಮಗಾಗಿ ಪ್ರಾರ್ಥಿಸಿರಿ. ವಿಶ್ವ ಧರ್ಮಸಭೆಯ ಪಾಲಕರಾದ ಸಂತ ಜೋಸೆಫರೇ, ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ಪ್ರಭು ದಯೆಯಿಂದ ನಿಮ್ಮ ಪ್ರಜೆಯ ಮಧ್ಯೆ ಪ್ರಸನ್ನರಾಗಿರಿ. ಸ್ವರ್ಗೀಯ ರಹಸ್ಯಗಳಿಂದ ತುಂಬಿದವರಾದ ನಾವು ಹಳೆಯ ಜೀವನವನ್ನು ತೊರೆದು ಹೊಸ ಜೀವನದತ್ತ ಸಾಗುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ಹಾಲೆಲೂಯ, ಹಾಲೆಲೂಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಾಲೆಲೂಯ, ಹಾಲೆಲೂಯ. ಪರಮ ಪ್ರಸಾದದಲ್ಲಿರುವ ದಿವ್ಯ ಯೇಸುವೇ, ನಾವು ನಿಮ್ಮನ್ನು